ಎಲ್ಲರಿಗೂ ನಮಸ್ಕಾರ. ಕುಂಭರಾಶಿಯವರೇ, ಮುಂಬರುವ ಆಗಸ್ಟ್ 3, 4, 5 ಈ ಅದೃಷ್ಟವಂತ 3 ದಿನಗಳಂದು ಕುಂಭರಾಶಿಯವರ ಜೀವನದಲ್ಲಿ ಭಾರಿ ಅದೃಷ್ಟ ಪ್ರಾಪ್ತಿಯಾಗಲಿದೆ ಅಂತ ಹೇಳಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಹಾಗಿದ್ರೆ ಬನ್ನಿ ಕುಂಭರಾಶಿಯವರೇ, ಮುಂಬರುವ ಈ ಅದೃಷ್ಟವಂತ 3 ದಿನದಲ್ಲಿ ನಿಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆ ಆಗಲಿದೆ, ಇದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾಗಿ ನಾನು ನಿಮಗೆ ಇದೇ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನಾದರೆ ತಿಳಿಸ್ಕೊಡ್ತಿದ್ದೀನಿ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈ ಕೂಡಲೇ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಬನ್ನಿ ಕುಂಭರಾಶಿಯವರೇ, ಈಗ ನಾನು ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತಿದ್ದೀನಿ. ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಹೌದು ಕುಂಭರಾಶಿಯವರೇ, ಮುಂಬರುವ ಈ ಅದೃಷ್ಟವಂತ 3 ದಿನಗಳಂದು ನಿಮ್ಮ ಒಂದು ಜೀವನದಲ್ಲಿ ಭಾರಿ ಅದೃಷ್ಟ ಆದರೆ ಪ್ರಾಪ್ತಿಯಾಗ್ತಕ್ಕಂಥದ್ದು. ಹೌದು, ಆರ್ ಎಂಬುವ ಅಕ್ಷರದ ವ್ಯಕ್ತಿ ಆದರೆ ನಿಮ್ಮ ಜೀವನಕ್ಕೆ ಬರ್ತಾರೆ ಮುಂಬರುವ ಈ ಅದೃಷ್ಟವಂತ 3 ದಿನಗಳಲ್ಲಿ. ಹೌದು, ಇದರಿಂದ ನಿಮ್ಮ ಜೀವನದಲ್ಲಿರ್ತಕ್ಕಂಥ ಪ್ರತಿಯೊಂದು ತೊಂದರೆಗಳು, ಕುಟುಂಬ ಜೀವನದಲ್ಲಿರ್ತಕ್ಕಂಥ ಎಲ್ಲ ರೀತಿ ತೊಂದರೆಗಳು, ವೈವಾಹಿಕ ಜೀವನದಲ್ಲಿರ್ತಕ್ಕಂಥ ಭಿನ್ನಾಭಿಪ್ರಾಯಗಳು, ಅದೇ ರೀತಿ ವೃತ್ತಿ ಜೀವನದಲ್ಲಿರ್ತಕ್ಕಂತಹ ಎಲ್ಲ ರೀತಿ ಅಡೆತಡೆಗಳಾದರೆ ಈ ಸಮಯದಲ್ಲಿ ನಿಮ್ಮ ಜೀವನದಿಂದ ದೂರ ಆಗಲಿದೆ ಅಂತ ಹೇಳಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಹೌದು, ಈ ಸಮಯದಲ್ಲಿ ಎಲ್ಲ ರೀತಿ ಸಮಸ್ಯೆಗಳು ದೂರ ಆಗಿ ನಿಮಗೆ ಯಶಸ್ಸು ಮತ್ತು ಅದೃಷ್ಟ ಆದರೆ ಈ ಸಮಯದಲ್ಲಿ ಪ್ರಾಪ್ತಿಯಾಗ್ತಕ್ಕಂಥದ್ದು ಕುಂಭರಾಶಿಯವರೇ. ಹೌದು, ಆರ್ ಎಂಬುವ ಅಕ್ಷರದ ವ್ಯಕ್ತಿಯಿಂದ ನಡೀತಕ್ಕಂತಹ ಒಂದು ದೊಡ್ಡ ಘಟನೆಯ ನಂತರ ನಿಮ್ಮ ಜೀವನದಲ್ಲಿ, ಸಮಾಜದಲ್ಲಿ ನಿಮಗೆ ಗೌರವ ಆದರೆ ಹೆಚ್ಚಾಗ್ತಕ್ಕಂಥದ್ದು. ಹೌದು, ಕುಟುಂಬದಲ್ಲೂ ಸಹ ನಿಮ್ಮ ಗೌರವ ಆದರೆ ಈ ಸಮಯದಲ್ಲಿ ಹೆಚ್ಚಾಗುವ ಮೂಲಕ ನಿಮ್ಮ ಮಾತಿಗೆ ಇಷ್ಟು ದಿನ ಎಲ್ಲಿ ಬೆಲೆ ಸಿಗ್ತಿರ್ಲಿಲ್ವೋ ಅದೇ ಒಂದು ಜಾಗದಲ್ಲಿ ಇದೀಗ ನಿಮ್ಮ ಮಾತಿಗೆ ಬೆಲೆಯಾದರೆ ಸಿಗ್ತಕ್ಕಂಥದ್ದು. ಅದೇ ರೀತಿ ಇಷ್ಟು ದಿನ ನೀವು ಎಲ್ಲರಿಗೂ ಸಹ ಸಹಾಯವನ್ನು ಮಾಡಿದ್ರ. ಹೌದು, ಯಾರೇ ಬಂದು ಸಹಾಯವನ್ನು ಕೇಳಿದರೂ ಸಹ ಅವ್ರಿಗೆ ಇಲ್ಲ ಎನ್ನದಂತೆ ಯಾವುದಾದ್ರೂ ಒಂದು ವಸ್ತುವನ್ನು ನೀಡಿ ಅವ್ರಿಗೆ ಸಹಾಯವನ್ನು ನೀಗಿಸಿದಿರ ಅಲ್ವಾ ಇಷ್ಟು ದಿನ. ಹಾಗಾಗಿ ಅದರಲ್ಲೂ ಪ್ರಮುಖವಾಗಿ ಹಣಕಾಸಿನ ವಿಚಾರದಲ್ಲಿ ನೋಡೋದಾದರೆ ನಿಮ್ಮ ಬಳಿಗೆ ಯಾರಾದರೂ ಬಂದು ಹಣದ ಸಹಾಯವನ್ನು ಕೇಳಿದ್ರು ಸಹ ನಿಮ್ಮ ಹತ್ರ ಎಷ್ಟು ಹಣ ಇರುತ್ತೋ ಅಷ್ಟು ಹಣವನ್ನಾದರೆ ಅವರಿಗೆ ನೀಡಿದ್ದೀರಾ. ಅಥವಾ ಆ ಸಮಯದಲ್ಲಿ ನಿಮ್ಮ ಬಳಿ ಹಣ ಇಲ್ಲ ಅಂತಂದರೆ ಬೇರೆಯವರ ಬಳಿ ಸಾಲವನ್ನು ತಂದು ಅವ್ರಿಗೆ ಸಹಾಯವನ್ನು ಸಹ ಮಾಡಿದ್ದೀರಾ. ಆದರೆ ನೀವು ಯಾರನ್ನು ಹೆಚ್ಚು ನಂಬಿದ್ರೋ, ಯಾರಿಗೆ ಹೆಚ್ಚು ಸಹಾಯವನ್ನು ಮಾಡಿದ್ರೋ ಅವರಿಂದಲೇ ನಿಮಗೆ ಹೆಚ್ಚು ನೋವಾದರೆ ಪಡ್ಕೊಂಡಿರ್ತಕ್ಕಂಥದ್ದು ನೀವು ಅಲ್ವಾ. ಹೌದು, ಅವರಿಂದ ಹೆಚ್ಚು ನೋವಾದರೆ ನಿಮಗೆ ಸಿಕ್ಕಿರ್ತಕ್ಕಂಥದ್ದು. ಹಾಗಾಗಿ ಮುಂಬರುವ ದಿನಗಳಲ್ಲಿ ನೀವು ಯಾರನ್ನಾದರೂ ನಂಬ್ತಿದ್ರ ಅಂತಂದರೆ 100 ಬಾರಿ ಯೋಚನೆಯನ್ನು ಮಾಡಿ ಈ ಸಮಯದಲ್ಲಿ ಒಂದು ನಿರ್ಧಾರವನ್ನು ತಗೋಬೇಕಾಗಿರುತ್ತೆ. ಹಣಕಾಸಿನ ವಿಚಾರದಲ್ಲಿ ನಾವು ನೋಡೋದಾದರೆ ನೀವು ಹಣಕಾಸಿನ ವಿಚಾರದಲ್ಲೂ ಸಹ 100 ಬಾರಿ ಯೋಚನೆಯನ್ನು ಮಾಡಿ ಒಂದು ನಿರ್ಧಾರವನ್ನು ತಗೊಳ್ತಕ್ಕಂಥದ್ದು ಉತ್ತಮ ಆಗಿರುತ್ತೆ. ಅದೇ ರೀತಿ ಆರ್ ಎಂಬುವ ಅಕ್ಷರದ ವ್ಯಕ್ತಿಯಿಂದ ನಿಮ್ಮ ಜೀವನದಲ್ಲಿ ಧನಲಾಭ ಆದರೆ ಪ್ರಾಪ್ತಿಯಾಗ್ತಕ್ಕಂಥದ್ದು. ಹೌದು, ಈ ಸಮಯದಲ್ಲಿ ಹಲವಾರು ವರ್ಷಗಳಿಂದ ನೀವು ಯಾವುದಾದ್ರೂ ಒಂದು ಯೋಜನೆಯಲ್ಲಿ ಹಣದ ಹೂಡಿಕೆಯನ್ನು ಮಾಡಿದ್ದು, ಆ ಯೋಜನೆಯಿಂದ ಹಣ ಬರೋದಿಲ್ಲ ಅಂತ ಹೇಳಿ ಮರೆತಿದ್ದರೆ ಅದೇ ಒಂದು ಜಾಗದಿಂದ ಇದೀಗ ನಿರೀಕ್ಷೆಗೂ ಮೀರಿದ ಧನಲಾಭ ಆದರೆ ನಿಮ್ಮ ಜೀವನದಲ್ಲಿ ಪ್ರಾಪ್ತಿಯಾಗುವ ಮೂಲಕ ಬೇರೆ ಬೇರೆ ದಾರಿಗಳಿಂದ ಇದೀಗ ನಿಮ್ಮ ಕೈಗೆ ಹಣ ಆದರೆ ಬಂದು ಸೇರ್ತಕ್ಕಂಥದ್ದು ಕುಂಭರಾಶಿಯವರೇ. ಹಾಗಾಗಿ ಅನಗತ್ಯ ಖರ್ಚುಗಳನ್ನು ಮಾಡುವ ಸಾಧ್ಯತೆ ಹೆಚ್ಚಿರುತ್ತೆ. ಹಾಗಾಗಿ ಈ ಸಮಯದಲ್ಲಿ ಅನಗತ್ಯ ಖರ್ಚುಗಳನ್ನು ಮಾಡೋದು ಬೇಡ ಆಗಿರುತ್ತೆ. ಈಗ ಬಂದಿರತಕ್ಕಂತಹ ಹಣವನ್ನು ನೀವು ನಿಮ್ಮ ಭವಿಷ್ಯಕ್ಕಾಗಿ ಹೂಡಿಕೆ ಮಾಡಿ ಇಡೋದು ಸಹ ಇಲ್ಲಿ ಬಹುಮುಖ್ಯ ಆಗಿರುತ್ತೆ ಕುಂಭರಾಶಿಯವರೇ. ಹೌದು, ಮುಂಬರುವ ಈ ಅದೃಷ್ಟವಂತ 3 ದಿನದಲ್ಲಿ ದೇವರ ಆಶೀರ್ವಾದ ಆದರೆ ನಿಮ್ಮ ಮೇಲೆ ಇರ್ತಕ್ಕಂಥದ್ದು. ಹೌದು, ಇಷ್ಟು ದಿನ ನೀವು ನಿಮ್ಮ ಜೀವನದಲ್ಲಿ ಬಂದಿರತಕ್ಕಂಥ ಪ್ರತಿಯೊಂದು ಸವಾಲನ್ನು, ಪ್ರತಿಯೊಂದು ಕಷ್ಟವನ್ನು ಧೈರ್ಯದಿಂದ ಎದುರಿಸಿದ್ದೀರಾ. ಆದರೂ ಸಹ ನಿಮ್ಮ ಒಳಗಡೆ ಇರ್ತಕ್ಕಂತಹ ಆತ್ಮವಿಶ್ವಾಸ ಅದು ಯಾವತ್ತೂ ಸಹ ಕಡಿಮೆಯಾಗಲಿಲ್ಲ. ಹೌದು, ಅದು ಪ್ರತಿದಿನ ಏರಿಕೆ ಆಗ್ತಾನೆ ಬರ್ತಿದೆ. ಅದೇ ರೀತಿ ನೀವು ನಿಮ್ಮ ಧರ್ಮ ಮಾರ್ಗವನ್ನು ಸಹ ಬಿಡಲಿಲ್ಲ. ಹಾಗಾಗಿಯೇ ಮುಂಬರುವ ಈ ಅದೃಷ್ಟವಂತ 3 ದಿನದಲ್ಲಿ ದೇವರ ಆಶೀರ್ವಾದನೂ ಸಹ ನಿಮ್ಮ ಜೊತೆಗಿರ್ತಕ್ಕಂಥದ್ದು ಕುಂಭರಾಶಿಯವರೇ. ಹೌದು, ಇಷ್ಟು ದಿನ ನಿಮ್ಮ ಜೀವನದಲ್ಲಿರ್ತಕ್ಕಂಥ ಪ್ರತಿಯೊಂದು ಕಷ್ಟಗಳು, ಕಣ್ಣೀರಿನ ಕ್ಷಣಗಳು, ನೀವು ಪಟ್ಟಂತಹ ಎಲ್ಲ ರೀತಿ ಕಠಿಣ ಪರಿಶ್ರಮವನ್ನೆಲ್ಲ ನೀವು ಪ್ರತಿದಿನ ಯೋಚನೆ ಮಾಡ್ತಾ ದುಃಖಿತರಾಗ್ತಾನೆ ಇರ್ತೀರ ಕುಂಭರಾಶಿಯವರೇ. ಆ ಎಲ್ಲ ರೀತಿ ಕಠಿಣ ಪರೀಕ್ಷೆಗಳಿಗೆ ನೀವು ದೇವರನ್ನು ಸಹ ಪ್ರಶ್ನೆಗಳನ್ನು ಮಾಡಿದಿರ. ನಾನು ನನ್ನ ಜೀವನದಲ್ಲಿ ಯಾರಿಗೂ ಸಹ ಮೋಸ ಮಾಡಿಲ್ಲ, ದ್ರೋಹ ಮಾಡಿಲ್ಲ, ಪ್ರಾಮಾಣಿಕತೆಯಿಂದ ನಾನು ನನ್ನ ಜೀವನವನ್ನು ನಡೆಸ್ಕೊತಾ ಇರ್ತೀನಿ. ಆದರೂ ಸಹ ನನ್ನ ಒಂದು ಜೀವನದಲ್ಲಿ ಯಾಕೆ ಇಷ್ಟೊಂದು ಸಂಕಷ್ಟ ಎಂಬಂತೆ ದೇವರಿಗೂ ಸಹ ನೀವು ಪ್ರಶ್ನೆಗಳನ್ನು ಮಾಡಿದ್ದೀರಿ. ಹಾಗಾಗಿ ಮುಂಬರುವ ಈ ಅದೃಷ್ಟವಂತ 3 ದಿನದಲ್ಲಿ ನಿಮ್ಮ ಜೀವನದಲ್ಲಿ ಭಾರಿ ಬದಲಾವಣೆಯನ್ನಾದರೆ ನೀವು ಕಾಣಬಹುದಾಗಿರುತ್ತೆ. ದೇವರ ಆಶೀರ್ವಾದನೂ ಸಹ ನಿಮಗೆ ಸಿಗ್ತಕ್ಕಂಥದ್ದು ಕುಂಭರಾಶಿಯವರೇ. ಆದರೆ ಇಲ್ಲಿ ಒಂದು ಮುಖ್ಯವಾದ ಮಾತನ್ನು ಹೇಳೋದಾದರೆ ಕುಂಭರಾಶಿಯವರೇ, ಮುಂಬರುವ ಈ ಅದೃಷ್ಟವಂತ 3 ದಿನದಂದು ನಿಮ್ಮೊಳಗೆ ಇರ್ತಕ್ಕಂಥ ಕೋಪವನ್ನು ಈ ಸಮಯದಲ್ಲಿ ಆದಷ್ಟು ನಿಯಂತ್ರಣ ಮಾಡಿ ತಾಳ್ಮೆಯಿಂದ ಇದ್ದರೆ ಹೆಚ್ಚಿನ ಫಲಗಳನ್ನಾದರೆ ನೀವು ಈ ಸಮಯದಲ್ಲಿ ಸಿದ್ಧಿ ಮಾಡ್ಕೊಳ್ತೀರಾ. ಹೌದು, ಈ ಸಮಯದಲ್ಲಿ
ಕೋಪವನ್ನು ನಿಯಂತ್ರಣ ಮಾಡ್ಕೊಳ್ಳೋದು ಬಹುಮುಖ್ಯ ಆಗಿರುತ್ತೆ. ಯಾಕೆ ಅಂತಂದರೆ ನೀವು ಈ ಹಿಂದೆ ಗಮನಿಸಿದರೆ ನಿಮ್ಮ ಜೀವನದಲ್ಲಿ ನೀವು ತುಂಬ ಪರಿಶ್ರಮವನ್ನು ಪಟ್ಟಿರ್ತೀರ ನಿಮಗೆ ಬರಬೇಕಾಗಿರ್ತಕ್ಕಂಥ ಪ್ರತಿಫಲವನ್ನು ಪಡ್ಕೊಳ್ಳೋದಕ್ಕೆ. ಆದರೆ ನೀವು ಅದರ ಹತ್ತಿರಕ್ಕೆ ಹೋಗ್ತಿದ್ದ ಹಾಗೆ ಕೊನೆಯ ಕ್ಷಣದಲ್ಲಿ ನಿಮ್ಮ ಕೋಪದಿಂದ ಅಥವಾ ಯಾವುದೋ ಒಂದು ಕಾರಣದಿಂದ ನಿಮ್ಮ ಕೈ ತಪ್ಪಾಯಿತು ನಿಮಗೆ ಬರಬೇಕಾಗಿರ್ತಕ್ಕಂತಹ ಅದೃಷ್ಟ ಮತ್ತು ಪ್ರತಿಫಲ. ಹಾಗಾಗಿ ಮುಂಬರುವ ಈ ಅದೃಷ್ಟವಂತ 3 ದಿನದಲ್ಲಿ ಕುಂಭರಾಶಿಯವರೇ, ನಿಮ್ಮೊಳಗೆ ಇರತಕ್ಕಂತಹ ಕೋಪವನ್ನು ಆದಷ್ಟು ನಿಯಂತ್ರಣ ಮಾಡಿಕೊಂಡು ತಾಳ್ಮೆಯಿಂದ ಇರೋದ್ರ ಮೂಲಕ ಹೆಚ್ಚಿನ ಫಲ ಮತ್ತು ಯಶಸ್ಸನ್ನಾದರೆ ನೀವು ಈ ಸಮಯದಲ್ಲಿ ಪ್ರಾಪ್ತಿ ಮಾಡಿಕೊಳ್ಳಬಹುದಾಗಿರುತ್ತೆ ಕುಂಭರಾಶಿಯವರೇ. ಹೌದು, ಆರ್ ಎಂಬುವ ಅಕ್ಷರದ ವ್ಯಕ್ತಿ ನಿಮ್ಮ ಜೀವನಕ್ಕೆ ಮುಂಬರುವ ಈ ಅದೃಷ್ಟವಂತ 3 ದಿನದಲ್ಲಿ ನಿಮ್ಮ ಜೀವನಕ್ಕಾದರೆ ಬರ್ತಾರೆ. ಹೌದು, ಪ್ರಾರಂಭಿಕವಾಗಿ ನೀವು ಆ ಒಬ್ಬ ವ್ಯಕ್ತಿಯನ್ನು ಅನುಮಾನ ಆದರೆ ಪಡ್ತೀರಾ. ಹೌದು, ಈ ವ್ಯಕ್ತಿಯ ಗುಣಗಳು ಹೇಗಿರುತ್ತೋ, ಈ ವ್ಯಕ್ತಿಯ ನಡವಳಿಕೆ ಹೇಗಿರುತ್ತೋ, ಈ ವ್ಯಕ್ತಿ ನನ್ನ ಜೀವನಕ್ಕೆ ಬಂದ ನಂತರ ನನ್ನ ಜೀವನ ಬದಲಾಗುತ್ತೇನೋ ಎಂಬುವ ಆತಂಕ, ಭಯ ಆದರೆ ನಿಮ್ಮೊಳಗೆ ಇರುತ್ತೆ. ಆದರೆ ಜೀವನ ಅಂತೂ ಬದಲಾಗುತ್ತೆ, ಅದು ಸಕಾರಾತ್ಮಕ ಬದಲಾವಣೆ ಆಗಿರುತ್ತೆ. ಹೌದು, ನಿಮ್ಮನ್ನು ಯಶಸ್ಸಿನ ದಾರಿ ಆದರೆ ತೋರಿಸ್ತಕ್ಕಂಥದ್ದು ಆ ಒಂದು ಮಾರ್ಗ. ಹಾಗಾಗಿ ಆರ್ ಎಂಬುವ ಅಕ್ಷರದ ವ್ಯಕ್ತಿಯನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಿ. ಸೂಕ್ಷ್ಮ ದೃಷ್ಟಿಯಿಂದ ಅವರನ್ನು ಗಮನಿಸ್ತಾ ಇರಿ. ಅವರ ಹೆಜ್ಜೆ ಹೆಜ್ಜೆಯನ್ನು ಸಹ ನೀವು ಸೂಕ್ಷ್ಮವಾಗಿ ಗಮನಿಸಿ. ಆಗ ಅವರ ವ್ಯಕ್ತಿತ್ವ ಸರಿಯಾಗಿ ನಿಮಗೆ ಅರ್ಥ ಆಗ್ತಕ್ಕಂಥದ್ದು. ಹೌದು, ಅದೇ ರೀತಿ ಆರ್ ಎಂಬುವ ಅಕ್ಷರದ ವ್ಯಕ್ತಿ ನೀಡ್ತಕ್ಕಂತಹ ಮಾರ್ಗದರ್ಶನವನ್ನು ನೀವು ನಿಮ್ಮ ಜೀವನದಲ್ಲಿ ಅಳವಡಿಕೆ ಮಾಡಿಕೊಂಡು ಜೀವನವನ್ನು ನಡೆಸಿದ್ದೇ ಆದರೆ ಹೆಚ್ಚಿನ ಫಲ ಮತ್ತು ಅದೃಷ್ಟದ ಜೊತೆಗೆ ನಿಮಗೆ ನಿಮ್ಮ ಜೀವನದಲ್ಲಿರ್ತಕ್ಕಂತಹ ಗುರಿಯನ್ನು ತಲುಪಲು ಸಾಧ್ಯ ಆಗ್ತಕ್ಕಂಥದ್ದು ಕುಂಭರಾಶಿಯವರೇ. ಅದೇ ರೀತಿ ಆರ್ ಎಂಬುವ ಅಕ್ಷರದ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬಂದು ಹೋದ ನಂತರ ನಿಮ್ಮ ಒಂದು ಜೀವನದಲ್ಲಿ ಒಂದು ಹೊಸ ಯುಗ, ಸುವರ್ಣ ಯುಗ ಶುರುವಾದಂತೆ ನಿಮಗೆ ಅನ್ನಿಸ್ತಕ್ಕಂಥದ್ದು. ಹೌದು, ಎಲ್ಲನೂ ಸಹ ಬದಲಾಗ್ತಕ್ಕಂಥದ್ದು. ಅದೇ ರೀತಿ ಯಾವ ಪ್ರತಿಫಲ ನಿಮಗೆ ಸಿಗ್ತಿಲ್ಲ ಅಂತ ಹೇಳಿ ಇಷ್ಟು ದಿನ ನೀವು ಸಂಕಟ ಪಡ್ತಿದ್ರೋ ಅದೇ ಒಂದು ಪ್ರತಿಫಲ, ನಿಮಗೆ ತಕ್ಕ ಪ್ರತಿಫಲ ಈ ಸಮಯದಲ್ಲಿ ನಿಮ್ಮನ್ನು ಹುಡುಕಿಕೊಂಡು ಬರ್ತಕ್ಕಂಥದ್ದು ಕುಂಭರಾಶಿಯವರೇ. ಹೌದು, ಆರ್ ಎಂಬುವ ಅಕ್ಷರದ ವ್ಯಕ್ತಿ ಬರೋದಕ್ಕಿಂತ ಮುಂಚೆನೇ ಕೆಲವು ದೈವಿಕ ಸೂಚನೆ ಸಹ ನಿಮ್ಮ ಜೀವನದಲ್ಲಿ ಸಿಗ್ತಾ ಹೋಗುತ್ತೆ. ಹೌದು, ಇದ್ದಕ್ಕಿದ್ದಂತೆ ದೇವರ ಹಾಡು ಕೇಳ್ತಕ್ಕಂಥದ್ದು, ಕನಸಿನಲ್ಲಿ ದೈವಿಕ ಕನಸಾದರೆ ಬರ್ತಕ್ಕಂಥದ್ದು, ಪದೇ ಪದೇ ನೀವು ದೇವಾಲಯದ ಬಳಿ ನಿಲ್ತಕ್ಕಂಥದ್ದು, ಈ ರೀತಿ ದೈವಿಕ ಸೂಚನೆ ಆದರೆ ನಿಮಗೆ ನಿಮ್ಮ ಜೀವನದಲ್ಲಿ ಸಿಗ್ತಾ ಹೋಗುತ್ತೆ. ಆದರೆ ನೀವು ಅದನ್ನು ನಿರ್ಲಕ್ಷ್ಯ ಮಾಡಬಾರದಾಗಿರುತ್ತೆ. ಹೌದು, ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಂಡು ನೀವು ಜೀವನವನ್ನು ಸಾಗಿಸೋದ್ರ ಮೂಲಕ ಈ ಸಮಯದಲ್ಲಿ ಹೆಚ್ಚಿನ ಫಲಗಳನ್ನಾದರೆ ನೀವು ಸಿದ್ಧಿ ಮಾಡಿಕೊಳ್ಳಬಹುದಾಗಿರುತ್ತೆ ಕುಂಭರಾಶಿಯವರೇ. ಅದೇ ರೀತಿ ಆರ್ ಎಂಬುವ ಅಕ್ಷರದ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬಂದು ಹೋದ ನಂತರ ನಿಮ್ಮ ಜೀವನದಲ್ಲಿರ್ತಕ್ಕಂಥ ಶತ್ರುಗಳ ಮುಖವಾಡ ಆದರೆ ಈ ಸಮಯದಲ್ಲಿ ಬಯಲಾಗ್ತಕ್ಕಂಥದ್ದು. ಹೌದು, ಅವರು ಯಾರು ಅಂತ ಹೇಳಿ ಇಷ್ಟು ದಿನ ನಿಮಗೆ ಗೊತ್ತಿರಲಿಲ್ಲ. ಹೌದು, ಅದು ನಿಮ್ಮ ಕುಟುಂಬಸ್ಥರಲ್ಲಿರ್ಬೋದು ಅಥವಾ ನಿಮ್ಮ ಸ್ನೇಹಿತರಲ್ಲಿರ್ಬೋದು ಅಥವಾ ನಿಮ್ಮ ಸಹೋದ್ಯೋಗಿಗಳಲ್ಲೂ ಸಹ ಇರಬಹುದಾಗಿರುತ್ತೆ ನಿಮ್ಮ ಶತ್ರುಗಳು. ಹಾಗಾಗಿ ನಿಮಗೆ ಇಷ್ಟು ದಿನ ಅವರನ್ನು ನೀವು ಪತ್ತೆ ಹಚ್ಚಿರಲಿಲ್ಲ. ಹಾಗಾಗಿ ಮುಂಬರುವ ಈ ಅದೃಷ್ಟವಂತ 3 ದಿನಗಳಲ್ಲಿ ನಿಮ್ಮ ಜೀವನದಲ್ಲಿರ್ತಕ್ಕಂಥ ಶತ್ರುಗಳು ಯಾರು ಎಂಬುವ ಸತ್ಯ ಆದರೆ ನಿಮಗೆ ಈ ಸಮಯದಲ್ಲಿ ಗೊತ್ತಾಗ್ತಕ್ಕಂಥದ್ದು ಕುಂಭರಾಶಿಯವರೇ. ಹೌದು, ಈ ಸಮಯದಲ್ಲಿ ಶತ್ರುಗಳ ಮುಖವಾಡ ಆದರೆ ಬಯಲಾಗ್ತಕ್ಕಂಥದ್ದು. ಆ ಒಂದು ವಿಷಯವನ್ನು ತಿಳ್ಕೊಂಡು ನೀವು ಸಹ ಆಶ್ಚರ್ಯಚಕಿತರಾಗ್ತೀರಾ. ಯಾಕೆ ಅಂತಂದರೆ ಅವರನ್ನು ನೀವು ಇಷ್ಟು ದಿನ ಅನುಮಾನನೂ ಸಹ ಪಡಲಿಲ್ಲ. ಹೌದು, ಇವರೇನ ನನ್ನ ಶತ್ರುಗಳು, ಇವರೇನ ನನ್ನ ಸೋಲಿಗಾಗಿ ಇಷ್ಟು ದಿನ ಕಾಯ್ತಾ ಇದ್ದವರು ಎಂಬುವ ಸತ್ಯನೂ ಸಹ ನಿಮಗೆ ಗೊತ್ತಿರೋದಿಲ್ಲ. ಆದರೆ ನೀವು ಅವರನ್ನು ತುಂಬ ನಂಬಿರ್ತೀರ. ಆದರೆ ಅವರು ಈಗ ನಿಮ್ಮನ್ನು ದೂರ ಇಟ್ಟಿದ್ದಾರೆ. ಪ್ರತಿದಿನ ನಿಮ್ಮನ್ನು ಅವಮಾನ ಮಾಡ್ತಿದ್ದಾರೆ, ನಿಮ್ಮನ್ನು ದೂಷಿಸ್ತಾ ಇರ್ತಾರೆ, ನಿಮ್ಮ ಸೋಲಿಗಾಗಿ ಕಾಯ್ತಾ ಇರ್ತಾರೆ. ನಿಮ್ಮನ್ನು ದಾರಿ ತಪ್ಪಿಸಲು ಕಾಯ್ತಾ ಇರ್ತಕ್ಕಂಥ ಶತ್ರುಗಳು ಯಾರು ಎಂಬುವ ಸತ್ಯ ಅದೇ ನಿಮ್ಮ ಕಣ್ಣ ಮುಂದೆ ಬರ್ತಕ್ಕಂಥದ್ದು ಕುಂಭರಾಶಿಯವರೇ ಮುಂಬರುವ ಈ ಅದೃಷ್ಟವಂತ 3 ದಿನಗಳಲ್ಲಿ. ಅದೇ ರೀತಿ ಈ ಸಮಯದಲ್ಲಿ ನಿಮ್ಮ ಆಲೋಚನೆ ಶಕ್ತಿನೂ ಸಹ ಬದಲಾಗ್ತಕ್ಕಂಥದ್ದು. ಇಷ್ಟು ದಿನ ನೀವು ಸಣ್ಣ ಪುಟ್ಟ ವಿಚಾರಕ್ಕೂ ಸಹ ವಾಗ್ವಾದಗಳನ್ನು, ಜಗಳಗಳನ್ನೆಲ್ಲ ಮಾಡ್ತಿದ್ರಿ. ಆ ಎಲ್ಲ ರೀತಿ ಆಲೋಚನೆ ಈ ಸಮಯದಲ್ಲಿ ಬದಲಾಗ್ತಕ್ಕಂಥದ್ದು ಕುಂಭರಾಶಿಯವರೇ. ಹೌದು, ಈಗ ಮುಂಬರುವ ಈ ಅದೃಷ್ಟವಂತ 3 ದಿನದಲ್ಲಿ ನಿಮ್ಮ ಎಲ್ಲ ರೀತಿ ಏಕಾಗ್ರತೆ ಬರೀ ನಿಮ್ಮ ಯಶಸ್ಸು ಗುರಿಯ ಮೇಲೆ ಮಾತ್ರನೇ ಕೇಂದ್ರೀಕೃತವಾಗ್ತಕ್ಕಂಥದ್ದು. ಹೌದು, ಜೀವನದಲ್ಲಿ ಬದಲಾವಣೆಯನ್ನು ಸಹ ನೀವು ಕಾಣಬಹುದಾಗಿರುತ್ತೆ. ಈಗ ಜೀವನ ಮಾಡ್ತಿರ್ತಕ್ಕಂಥ ಜೀವನಕ್ಕೂ ಮುಂಬರುವ ಈ ಅದೃಷ್ಟವಂತ 3 ದಿನದ ಜೀವನಕ್ಕೂ ನೀವು ನಿಮ್ಮ ಜೀವನದಲ್ಲಿ ಭಾರಿ ಬದಲಾವಣೆಯನ್ನಾದರೆ ಕಾಣಬಹುದಾಗಿರುತ್ತೆ. ಹೌದು, ಇಷ್ಟು ದಿನ ನಿಮ್ಮ ಜೀವನದಲ್ಲಿ ಕಷ್ಟದ ಕ್ಷಣಗಳನ್ನು ನೋಡಿದ್ದೀರಾ, ಕಣ್ಣೀರಿನ ಕ್ಷಣಗಳನ್ನು ನೋಡಿದ್ದೀರಾ, ಪ್ರತಿದಿನ ದುಃಖಿತರಾಗಿದ್ದೀರಾ. ಆ ಎಲ್ಲ ರೀತಿ ಕಹಿ ನೆನಪಾದರೆ ಈ ಸಮಯದಲ್ಲಿ ನಿಮ್ಮ ಜೀವನದಿಂದ ದೂರ ಆದರೆ ಆಗ್ತಕ್ಕಂಥದ್ದು ಕುಂಭರಾಶಿಯವರೇ. ದೇವರ ಆಶೀರ್ವಾದ ಆದರೆ ನಿಮ್ಮ ಮೇಲೆ ಇರ್ತಕ್ಕಂಥದ್ದು. ಅದೇ ರೀತಿ ಆರ್ ಎಂಬುವ ಅಕ್ಷರದ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬಂದ ನಂತರ ಸರಿಯಾಗಿ ಅರ್ಥ ಮಾಡಿಕೊಳ್ಳಿ ಆ ವ್ಯಕ್ತಿಯನ್ನು. ಅದೇ ರೀತಿ ಆ ವ್ಯಕ್ತಿ ನೀಡ್ತಕ್ಕಂಥ ಪ್ರತಿಯೊಂದು ಸಲಹೆ ನಿಮಗೆ ಯಶಸ್ಸಿನ ದಾರಿಯಾದರೆ ತೋರಿಸ್ತಕ್ಕಂಥದ್ದು. ಹಾಗಾಗಿ
ಪ್ರತಿಯೊಂದು ವಿಚಾರವನ್ನು ಜೀವನದಲ್ಲಿ ಅಳವಡಿಕೆ ಮಾಡ್ಕೊಳ್ಳಿ. ಆರ್ ಎಂಬುವ ಅಕ್ಷರದ ವ್ಯಕ್ತಿ ನೀಡ್ತಕ್ಕಂತಹ ಸಲಹೆಯನ್ನು. ಇದು ಕುಂಭ ರಾಶಿಯವರ ಮುಂಬರುವ ಈ ಅದೃಷ್ಟವಂತ 3 ದಿನದ ಭವಿಷ್ಯ ಆಗಿರುತ್ತೆ. ಮಾಹಿತಿ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ವಿಡಿಯೋವನ್ನು ಶೇರ್ ಮಾಡಿ. ಅದೇ ರೀತಿ ಕುಂಭ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಯಾವುದೇ ರೀತಿ ಸಮಸ್ಯೆ ಇದ್ದರೂ ಸಹ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡಿರ್ತಕ್ಕಂಥ ಗುರೂಜಿಯವರಿಗೆ ಕರೆ ಮಾಡಿ ನೀವು ಪರಿಷ್ಕಾರವನ್ನಾದರೆ ಪಡೆದುಕೊಳ್ಳಬಹುದಾಗಿರುತ್ತೆ. ಮಾಹಿತಿ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ವಿಡಿಯೋವನ್ನು ಶೇರ್ ಮಾಡಿ. ಜೊತೆಗೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೊ ಥ್ಯಾಂಕ್ ಯು, ಬಾಯ್.